ಇಂದು ಹರಿಹರ ನಗರದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಹೌದು ವೀಕ್ಷಕರೇ, ಪ್ರತಿಭಟನೆಯ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು. ಕಾಂಗ್ರೆಸ್ ಹೈಕಮಾಂಡ್ ಪ್ರಕಟಿಸಿದ ಮೊದಲನೇ ಪಟ್ಟಿಯಲ್ಲಿ ಶಾಸಕರಾದ ಶ್ರೀ ಮೊಳಕಾಲ್ ವೈದ್ಯ ಅವರ ಹೆಸರು ಇತ್ತು. ಇದರಿಂದ ನಮಗೆಲ್ಲ ಸಂತೋಷವಾಗಿತ್ತು. ಆದರೆ ಮಧ್ಯಾಹ್ನದವರೆಗೆ ಹೈಕಮಾಂಡ್ ಯಾವುದೋ ಒಂದು ಕಾರಣಕ್ಕೆ ಮೊಳಕಾಲ್ ವೈದ್ಯ ಅವರ ಹೆಸರನ್ನು ತೆಗೆದುಹಾಕಿರುವುದು ಅವರಿಗೆ ಬೇಸರವನ್ನು ಉಂಟು ಮಾಡಿದೆ ಎಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಗಂಗಾಮತ ಸಮಾಜ ಮತ್ತು ಹರಿಹರ ತಾಲೂಕು ಗಂಗಾಮತ ಬೆಸ್ತರ ಸಂಘ ಹರಿಹರ ಇವರು ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸಮಾಜದ ಬಾಂಧವರು ಬಂದು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಧನ್ಯವಾದ. ಮಾಡಿದ್ದಾರೆ. ನಮ್ಮ ಸಮಾಜಕ್ಕೆ ಇದೇ ಅನ್ಯಾಯ ಮುಂದುವರೆದ್ರೆ ನಾವು ಜಿಲ್ಲೆಗೂ ತಾಲೂಕಿಗೂ ಕೂಡ ಹೋರಾಟ ಮಾಡ್ತೀವಿ. ಅದು ನಮ್ಮ ಸಮಸ್ಯೆ ಬಗೆಹರಿದ ಹೋದರೆ ರಾಜ್ಯ ಮಟ್ಟಕ್ಕೆ ನಾವು ಮುತ್ತಿಗೆ ಹಾಕಿ ನಾವು ಅನ್ಯಾಯ ಆಗಿರೋದ್ರಿಂದ ನಮಗೆ ಅನ್ಯಾಯ ತುಂಬಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರದ ಮೇಲೆ ನಮ್ಮ ಸಮಾಜದ ಗೌರವ ಇದೆ. ಇವತ್ತು ಗೌರವಕ್ಕೆ ಧಕ್ಕೆ ಬರುವಂತೆ ಅವರು ಮಾಡಿಕೊಳ್ಬಾರ್ದು. ಯಾವತ್ತೂ ನಿಮಗೆ ಸಿದ್ದರಾಮಯ್ಯ ಅವರು ಸರ್ಕಾರದಾಗ ನಮ್ಮ ಸಮಾಜಕ್ಕೆ 1 ಅಥವಾ 2 ಸ್ಥಾನಗಳನ್ನು ಯಾವತ್ತೂ ಕೊಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಈ ಸರಿನೂ ಅವರ ಅಧಿಕಾರದಲ್ಲೇ ಕೊಟ್ಟಿದ್ದರು. ಮತ್ತು ಈಗ DK ಶಿವಕುಮಾರ್ ಅವರು ಬಂದಾಗ ಮತ್ತು ಮೊಳಕಾಲ್ ವೈದ್ಯ ಅವರ ಹೆಸರನ್ನು ಸೂಚಿಸಿ ಕೆಲವೇ ಕ್ಷಣಗಳಲ್ಲಿ ಅವರ ಹೆಸರನ್ನು ಹೊರತುಪಡಿಸಿ ಮತ್ತೆ ಬೇರೆಯವರಿಗೆ ಸ್ಥಾನ ಕೊಟ್ಟು ನಮ್ಮ ಸಮಾಜಕ್ಕೆ ಅಥವಾ ಒಬ್ಬ ಮೊಳಕಾಲ್ ವೈದ್ಯ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಮತ್ತು ಇವತ್ತು ಮಾನದಂಡ ಅಂದರೆ ಅದು ಗೊತ್ತಿರೋವಂಥದ್ದು. ಯಾರಿಗೇ ಆಗಲಿ ಒಬ್ಬರಿಗೆ ಅವಮಾನ ಮಾಡಬಾರ್ದು. ಇದು ಸಮಾಜಕ್ಕೆ ಅವಮಾನ ಮಾಡಿದಂತೆ ಆಗಿದೆ. ಅವರು ನಮಗೆ ಸ್ಥಾನಮಾನ ಕೊಡದೇ ಇದಕ್ಕಿಂತಲೂ ನಮಗೆ ಅವಮಾನ ಮಾಡಿದ್ದಾರೆ ಅನ್ನೋದೇ ನಮಗೆ ದೊಡ್ಡ ನೋವಾಗಿದೆ. ಅದಕ್ಕೆ ಆ ನೋವನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಅವ್ರಿಗೆ ಯಾವುದಾದ್ರೂ ಒಂದು ಸ್ಥಾನಮಾನ ಕೊಟ್ಟು ಅವರ ಗೌರವವನ್ನು ಅವ್ರು ಉಳಿಸ್ಕೋಬೇಕಂತ ಅವರಲ್ಲಿ ಕಳಕಳಿಯಿಂದ ನಾವು ಬೇಡ್ಕೊಳ್ತೇವೆ. ನಾದ್ಯಂತ ಗಂಗಾಮತ ಸಮಾಜ ಏನು 33 ಪಂಗಡಗಳೇನು ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು 40ರಿಂದ 50 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಮ್ಮ ಅಂಬಿಗರ ಸಮಾಧಾನ, ನಮ್ಮ ಗುರುಗಳು ಅಂಬಿಗರ ಚೌಡಯ್ಯ ಗುರುಗಳು ಈ ವೇದಿಕೆ ಮುಖಾಂತರ ನಾವು ಈ ದಿನ ನಾವೇನು ನಮ್ಮ ಮೊಳಕಾಲ್ ವೈದ್ಯ ಅವರಿಗೆ ಸಚಿವ ಸ್ಥಾನವನ್ನು ಘೋಷಿಸಿ ಬೆಳಗ್ಗೆ ನೋಡಿದರೆ ಅವರ ಹೆಸರಲ್ಲಿ ಇರ್ತಾ ಇಲ್ಲ. ಇದಕ್ಕೋಸ್ಕರ ನಾವು ಹರಿಹರ ತಾಲೂಕಿನಾದ್ಯಂತ ಎಲ್ಲ ಗಂಗಾಮತ ಸಮಾಜದವರು ಈ ದಿನ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಸ್ಪಂದಿಸಿ ನಮ್ಮ CM ಸಾಹೇಬರು ನಮ್ಮ ಸಮಾಜಕ್ಕೆ ಒಂದು ಅಸ್ಮಿತೆಯನ್ನು ರೂಪಿಸಿಕೊಡಬೇಕು. ಈಗ ಇಡೀ ಕರ್ನಾಟಕದಾದ್ಯಂತ ನಮ್ಮ ಇದು ಏನು ಮಂಗಳೂರು ಬಂದರು ಒಳನಾಡು ಮತ್ತು ಬಂದರು ಇಲಾಖೆಯಲ್ಲೆಲ್ಲ ಭಟ್ಕಳದಿಂದ ಆರಿಸಿ ಬಂದಂಥ ನಮ್ಮ ಮೊಳಕಾಲ್ ವೈದ್ಯ ಅವರು ಹೋದ ಸರಿ ಸಚಿವರಾಗಿದ್ದರು. ಈ ಸರಿಯೂ ಸಹ ಅವರ ಹೆಸರು ಅವ್ರದಲ್ಲಿತ್ತು. ಆದರೆ ಕೆಲವು ದುಷ್ಕರ್ಮಿಗಳು ಅವರ ಹೆಸರನ್ನು ಹೊಡೆದಾಕಿದ್ದಾರೆ. ಈ ಮೂಲಕ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ಈ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಸಮಾಜಕ್ಕೆ ಒಂದು ಸ್ಥಾನವನ್ನು ನಿಗದಿಪಡಿಸಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ಎಲ್ಲಿವರೆಗೆ ಮುಟ್ತೈತೆ ಅಂತ ಹೇಳೋಕ್ಕಾಗಲ್ಲ. ನಾವು ಇಲ್ಲಿಂದ ನಾವು ಇಡೀ ಕರ್ನಾಟಕದಾದ್ಯಂತ ವಿಧಾನಸೌಧ ಸಹ ಚಲೋ ಮಾಡ್ಬೋದು. ಇದನ್ನು ಸರ್ಕಾರ ನಾವು ಏನು ಈ ತಹಸೀಲ್ದಾರ್ ಅವರು ಆದಷ್ಟು ಬೇಗನೆ ಇಲ್ಲಿ ಬಂದು ನಮ್ಮ ಅಂಬಿಗರ ಚೌಡಯ್ಯ ಸಮಾಜ ವತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಸಮಾಜದ ಇನ್ನೂ ಹಿರಿಯರಿದ್ದಾರೆ, ಅವರು ಸಹ ಇದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ವಕೀಲರು ಹೇಳಿದ ಹಾಗೆ ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಮಾಡಿರ್ತಕ್ಕಂಥ ಕೈವಾಡ ಇದು. ಅದೇನೋ ಹೇಳ್ತಾರಲ್ಲ, ಪೂಜಾರಿ ಅದು ಆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಅಂತ. ಹೈಕಮಾಂಡ್ನಿಂದ ಮೊಳಕಾಲ್ ವೈದ್ಯರ ಹೆಸರು ಸೀರಿಯಲ್ ನಂಬರ್ 12ರಲ್ಲಿ ಅನೌನ್ಸ್ ಆಗಿತ್ತು. ಆದರೆ ಇಲ್ಲಿ ಅದು ಮಿನಿ ಹೈಕಮಾಂಡ್ ಇದೆಯಲ್ಲ ಬೆಂಗಳೂರು, ಅಲ್ಲಿ ಅವರನ್ನು ಚೇಂಜ್ ಮಾಡಿ ತಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಟ್ಟು ತಮ್ಮ ಸಚಿವ ಟೀಮನ್ನು ಸಮೃದ್ಧಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತು ಇದೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದರೆ ಇವತ್ತಿನ ಈ ಜನಸಂಖ್ಯೆಯನ್ನು ನೋಡಿದರೆ ಕೇವಲ ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿ ಕೇವಲ ಒಂದು
ಫೋನಿನ ಮುಖಾಂತರವಾಗಿ ಬಂದಿರತಕ್ಕಂಥದ್ದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇದರ 4ರಷ್ಟು ಜನರು ಭಾಗವಹಿಸ್ತಾರೆ. ಒಂದು ಕಡೆಗೆ ಧರ್ಮರಾಯ ಹೇಳ್ತಾನೆ ಏನಂತ ಹೇಳಿ, ನಾವು 5 ಜನ ಅಂತ ಹೇಳ್ತಾರೆ, 3ನೇವನು ಏನಾದರೂ ಭಾಗವಹಿಸಿದ್ರೆ ನಮ್ಮ 5 ಜನದ ಮೇಲೆ ನಾವು 6 ಜನ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ನಾವು ಯಾವುದೇ ಪಕ್ಷದಲ್ಲಿದ್ದರೂ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಇಲ್ಲಿದ್ದಾರೆ. ಆ ಸಂದರ್ಭ ಬಂದರೆ ಜಾತಿಯ ಮೇಲೆ ದೌರ್ಜನ್ಯ ನಡೆದರೆ ನಾವೆಲ್ಲರೂ ಒಂದು ಅಂತಕ್ಕಂಥ ತೋರಿಸಲಿಕ್ಕೆ ನಾವು ಇವತ್ತು ಈ ತಹಸೀಲ್ದಾರ್ ಮುಖಾಂತರವಾಗಿ ನಮ್ಮ ಮನವಿಯನ್ನು ಹೈಕಮಾಂಡಿಗೆ ಮುಟ್ಟಿಸಬೇಕಂತಕ್ಕಂಥ ಮಾತನ್ನು ಕೋರುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಕರೆಗೊಟ್ಟು ಮಲೆಬೆನ್ನೂರು ಹೋಬಳಿ ಗಂಗಾಮತ ಸಮಾಜ ಹಾಗೂ ಗ್ರಾಮ ಸಮಾಜದಿಂದ ಇವತ್ತು ಬರೀ ಫೋನಿನ ಕರೆ ಮುಖಾಂತರ ಇಷ್ಟೊಂದು ಜನ ಸೇರಿ ಸರ್ಕಾರದ ವಿರುದ್ಧ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದೀವಿ. ಯಾಕಪ್ಪ ಅಂತಂದರೆ ಮೊಣಕಾಲ ವೈದ್ಯ ಅನ್ನೋರನ್ನ ಹೆಸರಲ್ಲಿ ಲೀಸ್ಟ್ ಇರೋದನ್ನು ತೆಗೆದುಬಿಟ್ಟು ಬೇರೆಯವರಿಗೆ ಮಣೆ ಹಾಕಿದ್ದಾರೆ. ಇದು ನಮ್ಮ ಸಮಾಜಕ್ಕೆ ಮಾಡಿದಂಥ ಮಹಾ ಅನ್ಯಾಯ. ನಾವಿಲ್ಲಿ ಯಾರೂ ಕೂಡ ಮನವಿ ಕೊಡೋದಲ್ಲ, ಎಚ್ಚರಿಕೆಯನ್ನೇ ಕೊಡ್ತಾ ಇರೋದು. ಯಾಕಪ್ಪ ಅಂತಂದರೆ ಇವತ್ತು ಯಾವುದೇ ಒಂದು ಸರ್ಕಾರ ಬರಬೇಕಪ್ಪ ಅಂತಂದರೆ ಗಂಗಾಮತ ಸಮಾಜದ ಪಾಲು ಬೇಕೇ ಬೇಕು. ನಮ್ಮ ಕುಲ ಬಾಂಧವರು ಇವತ್ತು ಯಾರಾದರೂ ಕೂಡ ಬೇರೆ ಕಡೆ ವಾಲಿದ್ರಪ್ಪ ಅಂತಂದರೆ ಮುಂದಿನ ದಿನಮಾನದಲ್ಲಿ ಯಾವ ಸರ್ಕಾರ ಬರೋದು ಅನ್ನೋದು ಕಾಂಗ್ರೆಸ್ಸವರು ಎಚ್ಚರ ತಿಳ್ಕೋಬೇಕು. ಇದನ್ನೇ ನಾವು ಮೊಣಕಾಲ ವೈದ್ಯವರಿಗೆ ಏನಾದರೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲಪ್ಪ ಅಂತಂದರೆ ಇನ್ನು ಕೆಲವೇ ದಿನದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನಲ್ಲಿ ನಮ್ಮ ಗಂಗಾಮತ ಸಮಾಜದಲ್ಲಿ 50 ಲಕ್ಷಕ್ಕಿಂತಲೂ ಹೆಚ್ಚು ಓಟ್ ಇರೋಂಥವ್ರು ಬೇರೆ ಕಡೆ ವಾಲಿದ್ರಪ್ಪ ಅಂತಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರನ ಉಳಿಸೋದು ಕಷ್ಟ ಆಗ್ತೈತಿ. ಹಾಗಾಗಿ DK ಶಿವಕುಮಾರ್ ಆಗಿರ್ಬೋದು, ಇವತ್ತು ಸೋಲಿಲ್ಲದ ಸರದಾರ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಕರಿತೀವಿ. ಆದರೆ ಅಲ್ಲಿ ಸೋಲಿಲ್ಲದ ಸರದಾರ ಆಗೋಕ್ಕೆ ಕಾರಣವೇ ನಮ್ಮ ಗಂಗಾಮತ ಸಮಾಜದ 7 ರಿಂದ 8 ಲಕ್ಷ ಜನ ಅವ್ರಿಗೆ ಓಟ್ ಆಗ್ತಾ ಇರೋದ್ರಿಂದ. ಇವತ್ತು ಆ ಓಟನ್ನು ಬೀಳಿಲ್ಲಪ್ಪ ಅಂತಂದರೆ ಸೋಲಿದ ಸರದಾರ ಅನ್ನೋದು ಯಾವತ್ತೂ ಮುಗಿದೋಗ್ತಿತ್ತು. ಹಾಗಾಗಿ ನಮ್ಮ ಸಮಾಜ ಯಾವುದೇ ಕಾರಣಕ್ಕೂ ಸಮಾಜನ ಕಡೆಗಣಿಸಬೇಡ್ರಿ. ಇದು ಕಡೆಗಣಿಸಿದ್ದೇ ಆಯ್ತಪ್ಪ ಅಂತಂದರೆ ಮುಂದಿನ ಯಾವುದೇ ಸರ್ಕಾರ ಆಗಿರ್ಬೋದು, ಅದು ಇದೇ ಸರ್ಕಾರ ಅಂತ ನಾವು ಹೇಳೋದಿಲ್ಲ. ಮುಂದಿನ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಆಗಿ ನಮಗೆ ಇವತ್ತೆಲ್ಲ ಕುಲ ಬಾಂಧವರು ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ಇನ್ನು ಕೆಲವೇ ದಿನದಲ್ಲಿ ಸಚಿವ ಸ್ಥಾನ ಬೇಕೇ ಬೇಕು. ಇದು ಯಾವುದು ಮನವಿ ಅಲ್ಲ, ಇದು ಎಚ್ಚರಿಕೆ. ಇದನ್ನು ಮುಂದಿನ ದಿನಮಾನದಲ್ಲಿ ನೀವು ಅರಿವಿಡ್ಕೊಂಡು ನಮಗೆ ಸಚಿವ ಸ್ಥಾನ ಕೊಡಲೇ ಇಲ್ಲಪ್ಪ ಅಂತಂದರೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಕೆಳಗಿಳಿತಂದು ಗೊತ್ತಾಗುತ್ತೆ. ಇಷ್ಟು ಕಾಂಗ್ರೆಸ್ ಸರ್ಕಾರ ಈ ಒಂದು ನಮ್ಮ ಹಿಂದುಳಿದ ವರ್ಗ ಇಂತೆಲ್ಲ 39 ಪರ್ಯಾಯ ಪದಗಳಿಂದ ಇಂತೆಲ್ಲ ಗೆದ್ದು ಇವತ್ತು ನಮಗೇನು ಮಾಡಿದೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಮಂಡಲದಲ್ಲಿ ಇಂತೆಲ್ಲ ನಮಗೆ ಸಚಿವ ಸ್ಥಾನ ನಮ್ಮ ಸಮಾಜಕ್ಕೆ ಬೆಸ್ತರು, ಗಂಗಾಮತ, ಕೋಳಿ, ಮುಂಡಾ ಬೆಸ್ತ ಇನ್ನೂ ಅನೇಕ ಇಂತೆಲ್ಲ 39 ಪರ್ಯಾಯ ಪದಗಳಿಂದ ಗುರುತಿಸಲ್ಪಟ್ಟಿರುವ ಸಮಾಜಕ್ಕೆ DK ಶಿವಕುಮಾರ್ ಸಾಹೇಬರು ಇವತ್ತು ನಮಗೆ ಅನ್ಯಾಯ ಮಾಡಿದ್ದಾರೆ. ಈ DK ಶಿವಕುಮಾರ್ ಸಾಹೇಬರು ಇದೇನಾಗಿದೆ ಅಂದರೆ ಇದು ಸೂಟ್ಕೇಸ್ ಸರ್ಕಾರ ಆಗಿಬಿಟ್ಟತಿ. ಸೂಟ್ಕೇಸ್ ಸರ್ಕಾರ ಅವರೊಬ್ಬರೇ ಅಂತೇಳಿ ಕೇಂದ್ರದಿಂದ ಒಬ್ಬರು ಬರ್ತಾರೆ, ಯಾರು ಸುರ್ಜೇವಾಲ ಅಂತೇಳಿ, ಅವರು ಒಬ್ಬ ಏಜೆಂಟ್ರಾಗಿ ಅಂತೇಳಿ ಇವತ್ತು ವರ್ತನೆ ಮಾಡ್ತಾಯಿದ್ದಾರೆ. ಯಾರು ಇಲ್ಲಿ ಅಂತೇಳಿ ಈ ಸರ್ಕಾರಕ್ಕೆ ಶ್ರಮಿಸಿದಂಥ ಓಟ್ ಹಾಕಿದಂಥ ಸಮಾಜ ಯಾವುದು ಅಂತೇಳಿ ಆ ನಾಯಕರಿಗೆ ಏನು ಗೊತ್ತು? ಹೊರ ರಾಜ್ಯದ ನಾಯಕರಿಗೆ ಏನು ಗೊತ್ತು? ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿಲ್ವಾ? DK ಶಿವಕುಮಾರ್ ಸಾಹೇಬರು ಎಂತೆಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಎಂತೆಲ್ಲ ಈ ಒಂದು ಬೇಗ ಇದನ್ನು ಸನ್ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ನಮಗೆ ಹೆಂಗೆ ಹಿಂದೆ ಅಂತೇಳಿ ಬೆಲೆ ಕೊಟ್ಟು ನಮ್ಮ ಸಮುದಾಯನ ಒಟ್ಟಿಗಿಟ್ಕೊಂಡು ಈ ಒಂದು 140 ಸೀಟಿಗೆ ಗೆಲ್ಲಲಿಕ್ಕೆ ರಣತಂತ್ರ ಅವರು ಹೂಡಿದ್ರಲ್ಲ, ಅದೇ ಥರ ಮುಂದಿನ ದಿನಮಾನಗಳಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಮಾಂಕಾಳ ವೈದ್ಯ ಸಾಹೇಬರಿಗಾಗಲಿ ತಿಪ್ಪಣ್ಣಪ್ಪ ಕಮ್ಮಕ್ಕನವ್ರಿಗಾಗಲಿ ಈ ಒಂದು ಮಂತ್ರಿ ಸ್ಥಾನ ನೀಡಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೊತಾರೆ ಅಂಥೇಳಿ ನಾನು ನಂಬಿರ್ತೀನಿ.